ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ಸಹೋದರಿಯರೇ ಮತ್ತು ಸಹೋದರರೇ, ಇವತ್ತಿನ ದಿನ ಕಾರ್ಯಕ್ರಮ ಏನಿದೆ ಕಲ್ಚರಲ್ ಪ್ರೋಗ್ರಾಮ್. ಬಟ್ ಏನಪ್ಪ ಇದು ಆಧ್ಯಾತ್ಮಿಕತೆ ಅಂತ ಹೇಳಿ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು. ಏನ್ ಹೇಳ್ತಾರೆ ಅಂದ್ರೆ, ದ ಸೈಲೆನ್ಸ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಗಾಡ್. ಸೈಲೆನ್ಸ್ ಈಸ್ ದಿ ಲ್ಯಾಂಗ್ವೇಜ್ ಆಫ್ ಗಾಡ್. ಓನ್ಲಿ ಇನ್ ಸೈಲೆನ್ಸ್ ಹೀ ಕ್ಯಾನ್ ಹಿಯರ್ ಯು ಅಂಡ್ ಯು ಕ್ಯಾನ್ ಹಿಯರ್ ಹಿಮ್ ಅಂತಾರೆ. ಆದ್ರಿಂದ ಬಿಕಾಸ್ ವಿ ಆರ್ ಟ್ರೈಂಗ್ ಟು ಕಮ್ಯುನಿಕೇಟ್ ಅವರೊಂದಿಗೆ, ಯಾರು ನಮ್ಮ ಹೃದಯ ನಿವಾಸಿಯಾದಂತಹ ದೇವನೊಂದಿಗೆ ಸಂವಾದವನ್ನು ಮಾಡಲಿಕ್ಕೆ ಹೋಗೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ನಾವು ನಿಶ್ಶಬ್ದತೆಯನ್ನ ನಾವು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಸೊ ವಿ ವಿಲ್ ಕೀಪ್ ಅವರ್ ಸೆಲ್ಫ್ ಸೈಲೆನ್ಸ್ ಇಂಟರ್ನಲಿ ಆಸ್ ವೆಲ್ ಆಸ್ ಎಕ್ಸ್ಟರ್ನಲಿ. ಸರಿನಾ? ನಾನು ಬಂದು ಸಹಜ ಮಾರ್ಗ ಅಥವಾ ಶ್ರೀರಾಮಚಂದ್ರ ಮಿಷನ್ ಅಥವಾ ಹಾರ್ಟ್ಫುಲ್ನೆಸ್ ಆರ್ಗನೈಸೇಷನ್ ಎಂಬ ಒಂದು ಆಧ್ಯಾತ್ಮಿಕ ಸಂಸ್ಥೆಯ ಪರವಾಗಿ ನಿಮ್ಮ ಮುಂದೆ ಕುಳಿತಿದ್ದೇನೆ. ಆ ಆಧ್ಯಾತ್ಮಿಕ ಸಂಸ್ಥೆಯ ಗುರುಗಳ ಹೆಸರು ಬಂದು ಕಮಲೇಶ್ ಡಿ ಪಟೇಲ್. ಅವರನ್ನು ನಾವು ದಾಜಿ ಎಂದು ಕೂಡ ಕರೆಯುತ್ತೇವೆ. ಈ ದೇಶದ ಪ್ರಥಮ ಪ್ರಜೆಯಾದ ನಮ್ಮ ರಾಷ್ಟ್ರದ ರಾಷ್ಟ್ರಪತಿಯವರಿಂದ ಹಿಡಿದು ಕ್ರೀಡೆಯಲ್ಲಿ ಯಶಸ್ವಿಯನ್ನು ಪಡೆದಂತಹ ಪಿ.ವಿ. ಸಿಂಧು ಅವರಿಂದ ಹಿಡಿದು ಸಾಮಾನ್ಯ ಮನುಷ್ಯನವರೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಆಧ್ಯಾತ್ಮಿಕ ಪದ್ಧತಿಯನ್ನ ಅಭ್ಯಾಸ ಮಾಡುತ್ತಿದ್ದಾರೆ. ಇಡೀ ವಿಶ್ವದಲ್ಲಿ ಯಾವ ಭಾಷೆ, ಜಾತಿ, ಧರ್ಮ, ಪ್ರದೇಶದ ಭೇದ ಭಾವವಿಲ್ಲದೆ ಇಡೀ ವಿಶ್ವವೇ ಆ ವಸುದೇವನ ಕುಟುಂಬ ಎಂಬ ಒಂದು ನಂಬಿಕೆಯಲ್ಲಿ ನಾವು ಎಲ್ಲರಿಗೂ ಆಧ್ಯಾತ್ಮಿಕತೆಯನ್ನ ಪ್ರಚುರಪಡಿಸುತ್ತಿದ್ದೇವೆ. ಈಗ ಎ ರಿಲ್ಯಾಕ್ಸ್ ಮೈಂಡ್ ಕ್ಯಾನ್ ಥಿಂಕ್ ಬೆಟರ್. ನಮ್ಗೆಲ್ಲರಿಗೂ ಗೊತ್ತಿದೆ, ಕೊರೋನಾದ ಹಾವಳಿಯಿಂದ ನಮ್ಮ ಪ್ರಪಂಚ ಎಷ್ಟು ನಲಿಗೆ ಹೋಗಿದೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಕೊರೋನಾ ಹೋಯ್ತಪ್ಪ ಅಂತಂದ್ರೆ ಮತ್ತೆ ಶುರುವಾಯಿತು ಯುಕ್ರೇನ್ ಮತ್ತು ರಷ್ಯಾ ವಾರ್. ಆದ್ರಿಂದ ಎಷ್ಟು ಎಕನಾಮಿಕಲಿ ವರ್ಲ್ಡ್ ಹ್ಯಾಸ್ ಇಂಪೇರ್ಡ್ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಅಷ್ಟೇ ಅಲ್ಲ, ಪ್ರತಿನಿತ್ಯ ದ ವಾರ್ ಈಸ್ ಗೋಯಿಂಗ್ ಆನ್ ಬಿಟ್ವೀನ್ ಮೈ ಸೆಲ್ಫ್ ಅಂಡ್ ಮೈ ಸೆಲ್ಫ್. ನಮ್ಮಲ್ಲಿ ದಿನನಿತ್ಯ ನಾವು ಜಗಳ ಆಡ್ತಾ ಇರ್ತೀವಿ. ಇದು ಸರಿನಾ, ಇದು ತಪ್ಪುನಾ, ಹೀಗೆ ಮಾಡಬಾರ್ದಾಗಿತ್ತು, ಹಾಗೆ ಮಾಡಬೇಕಾಗಿತ್ತು ಅಂತ ಹೇಳಿ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ದಿನನಿತ್ಯ ನಮ್ಮೊಂದಿಗೆ ನಾವು ಯುದ್ಧ ಮಾಡ್ತಾ ಇರ್ತೀವಿ. ಅಂತ ಒಂದು ಪರಿಸ್ಥಿತಿಯಲ್ಲಿ ಹೇಗೆ ನಮ್ಮ ಜೀವನವನ್ನ ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ಹುಟ್ಟುಹಾಕುವ ಪ್ರಯತ್ನ. ಎಂಥ ಮನಸ್ಥಿತಿ, ಎಂಥ ಒಂದು ಸಿಚುಯೇಷನ್ ಇರಲಿ, ಎಂಥ ಒಂದು ಸಿಚುಯೇಷನ್ ಇದ್ರೆ ಕೂಡ ಬ್ಯಾಲೆನ್ಸ್ ಆಗಿ ಅದನ್ನು ನಿಭಾಯಿಸಿಕೊಂಡು ಹೋಗುವಂತಹ ಒಂದು ಆತ್ಮಸ್ಥೈರ್ಯ ನಮ್ಮಲ್ಲಿ ಉಂಟಾಗಬೇಕಾದ್ರೆ ಆ ಉಂಟು ಹಾಕಬೇಕು ಅನ್ನುವ ಪ್ರಯತ್ನದಿಂದಾಗಿ ನಮ್ಮ ಗುರುಗಳು ಒಂದು ಪದ್ಧತಿಯನ್ನ ಎಲ್ಲರಿಗೂ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಆ ಪದ್ಧತಿ ಏನು ಅಂತಂದ್ರೆ ರಿಲ್ಯಾಕ್ಸೇಷನ್ ಟೆಕ್ನಿಕ್, ವಿಶ್ರಾಂತಿ ವಿಧಾನ. ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಯಾವ ರೀತಿಯಲ್ಲಿ ಆ ವಿಶ್ರಾಂತಿ ವಿಧಾನನ ಪ್ರಾಕ್ಟೀಸ್ ಮಾಡಬೇಕಂತ. ನೀವು ನಾನು ಹೇಳಿದ ರೀತಿಯಲ್ಲಿ ನೀವು ಮಾಡ್ಕೊಂಡು ಹೋಗಿ, ಆಗ ನಿಮಗೆ ಅನುಭವಕ್ಕೆ ಬರುತ್ತೆ ಎಷ್ಟು ಮಟ್ಟಿಗೆ ಎಂಥ ಒಂದು ಪ್ರಕ್ಷುಬ್ಧ ವಾತಾವರಣದಲ್ಲಿ ಕೂಡ ನಮ್ಮ ಮನಸ್ಸನ್ನ ನಿರಾಳತೆಗೆ ಪ್ರಶಾಂತಗೊಳಿಸುವ, ತಿಳಿಗೊಳಿಸುವ ಆ ಒಂದು ವಿಧಾನವನ್ನು ನಾವೆಲ್ಲರೂ ಇವಾಗ ಮಾಡೋಣ. ಎಲ್ಲರೂ ತಯಾರಿದ್ದೀರಾ? ಶಲ್ ವಿ ಸ್ಟಾರ್ಟ್? ನೋಡಿ, ಸಂಸ್ಕೃತದಲ್ಲಿ ಯತ್ ಭಾವಂ ತತ್ ಭವಂತಿ ಎನ್ನುವ ಒಂದು ಉಪಖ್ಯಾನ ಮಾತಿದೆ. ಏನರ್ಥ? ನೀವು ಏನೇ ಯೋಚನೆ ಮಾಡಿ, ಯಾವುದೇ ಯೋಚನೆಯನ್ನ ನೀವು ಎಂಟರ್ಟೈನ್ ಮಾಡಿದ್ರೆ ಅದೇ ರೀತಿ ನಿಮ್ಗೆ ಆಗುತ್ತೆ. ಇವತ್ತಿನ ದಿನ ಈ ಒಂದು ತಾಜ್ ಹಾಲಲ್ಲಿ ಏನೋ ಒಂದು ಫಂಕ್ಷನ್ ನಡೆಯುತ್ತೆ.
ನಾವೆಲ್ಲರಿಗೂ ಹೋಗ್ಬೇಕು ಅಂತ ಹೇಳಿ ಒಂದು ಥಾಟ್ ನಿಮಗೆ ಬಂತು. ಬರೀ ಥಾಟ್ ಬಂದಿದ್ರೆ ಆದ್ರೆ ಅದು ಮ್ಯಾನಿಫೆಸ್ಟೇಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ನೀವೇನ್ ಮಾಡಿದ್ವಿ, ಸಂಕಲ್ಪ ಮಾಡಿದ್ವಿ, ವಿಲ್ ಯೂಸ್ ಮಾಡಿದ್ವಿ. ಆ ವಿಲ್ ಪವರ್ ಏನಾದ್ರೂ ನೀವು 10% ಕೊಟ್ಟಿದ್ರೆ ವೀಕ್ ಆಗ್ತಾ ಇತ್ತು. ನೀವು ಅದಕ್ಕೆ 100% ಕೊಟ್ಟಿದ್ರಿಂದ ಫಲವಾಗಿ ಇವತ್ತಿನ ದಿನ ನೀವು ಇಲ್ಲಿದ್ದೀರಾ. ನೀವು ಇವತ್ತು ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ಯಶಸ್ವಿಯನ್ನು ಅನುಭವಿಸಿದ್ರೆ ಕೂಡ ಅದು ಯಾವ್ದು ಕಾರಣ, ನಿಮ್ಮಲ್ಲಿ ಒಂದು ಥಾಟ್ ಬಂತು, ಅದಕ್ಕೆ ಸಂಕಲ್ಪ ಮಾಡಿದ್ರಿ. ಸಂಕಲ್ಪ ಮಾಡಿ ಸುಮ್ಮನೆ ಕುಳಿತಲಿಲ್ಲ, ಆ ಒಂದು ಏನ್ ಹೇಳ್ತೀವಿ ಆಕ್ಸಿಲರೇಟೆಡ್, ಯು ಹ್ಯಾವ್ ಆಕ್ಸಿಲರೇಟೆಡ್ ಯುವರ್ ವಿಲ್ ಪವರ್. ದಟ್ ಈಸ್ ದ ರಿಸಲ್ಟ್ ಆಫ್ ವೆದರ್ ಯು ಆರ್ ಸಕ್ಸಸ್ ಆರ್ ಫೇಲ್ಯೂರ್. ಅಂಡ್ ನೀವೇನೇ ಆಗಿದ್ರು ಕೂಡ ಇವತ್ತು ನಿಮ್ಮಲ್ಲಿ ಬಂದಂತಹ ಥಾಟು, ಅದಕ್ಕೆ ಕೊಟ್ಟಂತಹ ಒಂದು ಮಹತ್ವ, ಅದರ ಹಿಂದೆ ಕೊಟ್ಟಂತಹ ಒಂದು ಆಕ್ಸಿಲರೇಷನ್ ವಿಲ್ ಪವರ್, ದಟ್ ಈಸ್ ದ ರಿಸಲ್ಟ್ ಆಫ್ ವಾಟ್ ಎವರ್ ಯು ಆರ್. ಸೊ ಆಧ್ಯಾತ್ಮಿಕತೆ ಏನು ಹೇಳುತ್ತೆ ಅಂದ್ರೆ, ಯು ಆರ್ ಎ ಕ್ರಿಯೇಟರ್ ಅಂಡ್ ಯು ಆರ್ ಎ ಡೆಸ್ಟ್ರಾಯರ್ ಆಫ್ ಯುವರ್ ಓನ್ ಡೆಸ್ಟಿನಿ. ಸೊ ನೋ ವೆಲ್ಸ್, ನೋ ಎಕ್ಸ್ಟರ್ನಲ್ ಕ್ಯಾನ್ ಡೂ ಎನಿಥಿಂಗ್ ಫಾರ್ ಯು. You can do something for your own self. That how you can do it? By making use of the God-given mind in a right perspective. When you say something to you, ನಾನು ಮನೆ ಮಾಡಬೇಕು, yes I do it. ನಾನು ಓದಬೇಕು, yes I do it. And ನಾನು ಮದುವೆ ಆಗಬೇಕು, yes we are doing it. Why? Because that is I have prioritized it. So let us how to prioritize what is best for us. ಹೌ ಟು ಮೇಕ್ ಇಟ್. ಆತ್ಮಸ್ಥೈರ್ಯ ವೃದ್ಧಿಗೊಳಿಸುವುದು ಹೇಗೆ, ಆಧ್ಯಾತ್ಮಿಕತೆ ನಾವು ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿಯುವುದು ಹೇಗೆ ಅನ್ನೋದನ್ನ ನಾವು ಇವಾಗ ಅನುಭವಿಸೋಣ. ಏನು ಅಂತಂದ್ರೆ, ಇವಾಗ ನಾನು ಮೈಂಡ್ಗೆ ಹೇಳ್ತೀನಿ, ಯು ಮೈಂಡ್ ನೀನು ರಿಲ್ಯಾಕ್ಸ್ ಆಗು. ಒಂದೊಂದೇ ನನ್ನಲ್ಲಿ ಇರ್ತಕ್ಕಂತಹ ಪಾರ್ಟ್ಸ್ಗೆ ಹೇಳ್ತಾ ಬರ್ತೀನಿ ನಾನು. ಐ ಇನ್ಸ್ಟ್ರಕ್ಟ್ ದೆಮ್, ಯು ರಿಲ್ಯಾಕ್ಸ್, ಅಂಡ್ ಯು ಸಿ ದಟ್ ಇಟ್ ಲಿಸನ್ಸ್ ಟು ಯು. ದೆನ್ ಅಲ್ಟಿಮೇಟ್ಲಿ ವಾಟ್ ಐ ವಿಲ್ ಡೂ, I take, myself into my own heart. ಏನಕ್ಕೆ ಹಾರ್ಟ್? What is the symbol heart represents? Love. ನಾವು ಫೇಮಸ್ ಕೊಟೇಶನ್ ನಾವು ಕೇಳ್ತಾ ಇರ್ತೀವಿ, ಏನು? ಲವ್ is God. Love is God. Where that love is? It is in the heart. What is the symbol of love? It is the heart. ಅಂದ್ರೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ನೀ ಎಲ್ಲಿದ್ದೀಯಾ ಅಂತ ಕೇಳಿದಾಗ ಯೋಗಿ ಹೃದಯಾನ ಗಮ್ಯಂ. ಯೋಗಿ ಹೃದಯಾನ ಗಮ್ಯಂ ಅಂದ್ರೆ ಏನಂತ? ಐ ರಿಸೈಡ್ ಇನ್ ದ ಹಾರ್ಟ್ ಆಫ್ ಮೈ ಸೀಕರ್. ಸೊ ಹಾರ್ಟ್ ಈಸ್ ದ ಸೀಟ್ ಆಫ್ ಡಿವಿನಿಟಿ. ಸೊ ವಾಟ್ ಈಸ್ ದ ಫಾರ್ಮ್ ಆಫ್ ಡಿವಿನಿಟಿ? ಇಟ್ ಈಸ್ ದ ಲವ್. ಸೊ ವಾಟ್ ವಿ ಡೂ, ಲೆಟ್ ಅಸ್ ಆಲ್ ಡೈವ್ ಇನ್ ಟು ದ ಹಾರ್ಟ್ and be with that divine and forget ourselves and experience what is that he can do for us. Shall we all do it? So please. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಈಗ ನಾವು ನಮ್ಮ ಪಾದಗಳಿಂದ ವಿಶ್ರಾಂತಿ ವಿಧಾನವನ್ನು ಪ್ರಾರಂಭಿಸೋಣ. ದೈವಿ ಶಕ್ತಿಯು ಪಾದಗಳ ಮೂಲಕ ನಮ್ಮ ಶರೀರವನ್ನು ಪ್ರವೇಶಿಸುತ್ತಿದೆ ಎಂದು ಭಾವಿಸಿರಿ. ದೈವಿ ಶಕ್ತಿಯು ಪಾದಗಳ ಮೂಲಕ ನಮ್ಮ ಶರೀರವನ್ನು ಪ್ರವೇಶಿಸುತ್ತಿದೆ. ಪಾದಗಳಿಂದ ಮೊಣಕಾಲು, ತೊಡೆ, ಹೊಟ್ಟೆ ಭಾಗ, ಹೀಗೆ ಇಡೀ ಶರೀರವನ್ನು ವ್ಯಾಪಿಸಿಕೊಳ್ಳುತ್ತಿದೆ ಎಂದು ಭಾವಿಸಿರಿ. ಈಗ ನಮ್ಮ ಗಮನವನ್ನು ಪಾದಗಳ ಭಾಗಕ್ಕೆ ತರೋಣ. ಪಾದಗಳಲ್ಲಿನ ಎಲ್ಲಾ ಸ್ನಾಯುಗಳು ವಿಶ್ರಾಂತಿಗೊಳ್ಳುತ್ತಿದೆ ಎಂದು ಭಾವಿಸಿರಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ, ಉಸಿರನ್ನು ಬಿಡಿ, ವಿಶ್ರಾಂತಿಯನ್ನು ಅನುಭವಿಸಿರಿ. ಈಗ ನಿಮ್ಮ ಗಮನವನ್ನು ಎರಡು ಕಾಲುಗಳ ಭಾಗಕ್ಕೆ ತನ್ನಿ. ಕಾಲುಗಳಿನ ಎಲ್ಲಾ ಸ್ನಾಯುಗಳು ವಿಶ್ರಾಂತಿ ಪಡೆಯುತ್ತಿದೆ ಎಂದು ಭಾವಿಸಿರಿ. ಎಲ್ಲಾ ಸ್ನಾಯುಗಳು ಸಡಿಲಗೊಳ್ಳುತ್ತಿದೆ.
ವಿಶ್ರಾಂತಿಗೊಳ್ಳುತ್ತಿದೆ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ, ಉಸಿರನ್ನು ಬಿಡಿ, ವಿಶ್ರಾಂತಿಯನ್ನು ಅನುಭವಿಸಿರಿ. ಈಗ ನಿಮ್ಮ ಗಮನವನ್ನು ಹೊಟ್ಟೆಯ ಭಾಗಕ್ಕೆ ತನ್ನಿ. ಅಲ್ಲಿನ ಎಲ್ಲಾ ಸ್ನಾಯುಗಳು ಸಡಿಲಗೊಳ್ಳುತ್ತಿದೆ ಎಂದು ಭಾವಿಸಿರಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ, ಉಸಿರನ್ನು ಬಿಡಿ, ವಿಶ್ರಾಂತಿಯನ್ನು ಅನುಭವಿಸಿರಿ. ಈಗ ನಿಮ್ಮ ಗಮನವನ್ನು ಎದೆಯ ಭಾಗಕ್ಕೆ ತನ್ನಿ. ಅಲ್ಲಿನ ಸ್ನಾಯುಗಳೆಲ್ಲ ಸಡಿಲಗೊಳ್ಳುತ್ತಿದೆ ಎಂದು ಭಾವಿಸಿರಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ, ಉಸಿರನ್ನು ಬಿಡಿ, ವಿಶ್ರಾಂತಿಯನ್ನು ಅನುಭವಿಸಿರಿ. ಈಗ ನಿಮ್ಮ ಗಮನವನ್ನು ಬೆನ್ನಿನ ಭಾಗಕ್ಕೆ ತನ್ನಿ. ಇಡೀ ಬೆನ್ನಿನ ಎಲ್ಲಾ ಸ್ನಾಯುಗಳು ಸಡಿಲಗೊಳ್ಳುತ್ತಿದೆ ಎಂದು ಭಾವಿಸಿರಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ, ಉಸಿರನ್ನು ಬಿಡಿ, ವಿಶ್ರಾಂತಿಯನ್ನು ಅನುಭವಿಸಿರಿ. ಈಗ ನಿಮ್ಮ ಗಮನವನ್ನು ಎರಡೂ ಕೈಗಳ ಮೇಲೆ ತನ್ನಿ. ಕೈಗಳಿನ ಸ್ನಾಯುಗಳೆಲ್ಲ ಸಡಿಲಗೊಳ್ಳುತ್ತಿದೆ ಎಂದು ಭಾವಿಸಿರಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ, ಉಸಿರನ್ನು ಬಿಡಿ, ವಿಶ್ರಾಂತಿಯನ್ನು ಅನುಭವಿಸಿರಿ. ಈಗ ನಿಮ್ಮ ಗಮನವನ್ನು ಇಡೀ ತಲೆಯ ಭಾಗಕ್ಕೆ ತನ್ನಿ. ಕಣ್ಣು, ಮೂಗು, ಕಿವಿ, ಕೆನ್ನೆ, ತುಟಿ ಎಲ್ಲದರ ಸ್ನಾಯುಗಳು ಸಡಿಲಗೊಳ್ಳುತ್ತಿದೆ ಎಂದು ಭಾವಿಸಿರಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ, ಉಸಿರನ್ನು ಬಿಡಿ, ವಿಶ್ರಾಂತಿಯನ್ನು ಅನುಭವಿಸಿರಿ. ಈಗ ನಿಮ್ಮ ಗಮನವನ್ನು ಪಾದದ ತುದಿಯಿಂದ ಹಿಡಿದು ತಲೆಯ ಮೇಲ್ಭಾಗದವರೆಗೆ ತನ್ನಿ. ಇಡೀ ಶರೀರದ ಎಲ್ಲ ಸ್ನಾಯುಗಳು ಸಂಪೂರ್ಣ ಸಡಿಲಗೊಳ್ಳಿದೆ ಎಂದು ಭಾವಿಸಿರಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ, ಉಸಿರನ್ನು ಬಿಡಿ, ವಿಶ್ರಾಂತಿಯನ್ನು ಅನುಭವಿಸಿರಿ. ನಿಧಾನವಾಗಿ ನಿಮ್ಮ ಗಮನವನ್ನು ಹೃದಯದ ಮೇಲೆ ತನ್ನಿ. ಹೃದಯದ ಒಳಗೆ ದೈವಿ ಪ್ರೇಮ ಅಥವಾ ದೈವಿ ಪ್ರಕಾಶವಿದೆ ಎಂದು ಭಾವಿಸಿರಿ. ಫೀಲ್ ದ ಪ್ರೆಸೆನ್ಸ್ ಆಫ್ ಡಿವೈನ್ ಲವ್ ಆರ್ ಡಿವೈನ್ ಲೈಟ್ ಇನ್ ದಿ ಹಾರ್ಟ್. ಮತ್ತು ಆ ದೈವತ್ವವು ನಮ್ಮನ್ನು ಚುಂಬಕದ ರೀತಿಯಲ್ಲಿ ತನ್ನೆಡೆಗೆ ಆಕರ್ಷಿಸುತ್ತಿದೆ ಎಂದು ಭಾವಿಸಿರಿ. ಫೀಲ್ ಇಟ್ ಈಸ್ ಅಟ್ರಾಕ್ಟಿಂಗ್ ಯು ಟುವರ್ಡ್ಸ್ ಇಟ್ಸ್ ಸೆಲ್ಫ್. ಆ ಆಕರ್ಷಣೆಯಲ್ಲಿಯೇ ಮುಳುಗಿ ಹೋಗಲು ಪ್ರಯತ್ನಿಸಿ. ನಮ್ಮ ಹೃದಯದಲ್ಲಿ ದೈವಿ ಪ್ರೇಮ ಅಥವಾ ದೈವಿ ಪ್ರಕಾಶವಿದೆ ಎಂದು ಭಾವಿಸಿರಿ. ಆ ದೈವಿ ಪ್ರೇಮ ಅಥವಾ ದೈವಿ ಪ್ರಕಾಶವು ನಮ್ಮನ್ನು ಚುಂಬಕದ ರೀತಿಯಲ್ಲಿ, ಅಂದರೆ ಮ್ಯಾಗ್ನೆಟ್ಟಿನ ರೀತಿಯಲ್ಲಿ ನಮ್ಮನ್ನು ತನ್ನೆಡೆಗೆ ಆಕರ್ಷಿಸುತ್ತಿದೆ ಎಂದು ಭಾವಿಸಿ ಆ ಆಕರ್ಷಣೆಯಲ್ಲಿಯೇ ಮುಳುಗಿ ಹೋಗಿ ನಾವೇ ನಿಲ್ಲಿಸಿ ಎಂದು ಹೇಳುವವರೆಗೂ ಅದರಲ್ಲಿಯೇ ಮುಳುಗಿ ಹೋಗಲು ಪ್ರಯತ್ನಿಸಿರಿ.
ನಿಧಾನವಾಗಿ ಕಣ್ಣುಗಳನ್ನು ತೆರೆದು ಹೊರ ಪ್ರಪಂಚಕ್ಕೆ ಬನ್ನಿ. ಸಮಯದ ಅಭಾವದಿಂದಾಗಿ ಜಾಸ್ತಿ ಹೊತ್ತು ಮಾಡಿಸಲಿಕ್ಕೆ ಆಗಲಿಲ್ಲ. ನಿಜವಾಗ್ಲೂ ನಾವು ಈ ಒಂದು ಆ ದೈವತ್ವದಲ್ಲಿ ಮುಳುಗಿ ಹೋದರೆ, ನಮ್ಮನ್ನು ನಾವು ಕಳ್ಕೊಂಡಾಗ ನಿಜವಾದ ಅವನು ಏನು ನಮಗೆ ಕೊಡಬಲ್ಲ, ಮಾಡಬಲ್ಲ, ನಮ್ಮನ್ನು ಯಾವ ರೀತಿಯಲ್ಲಿ ಅವನು ಉಪಯೋಗಿಸಬಲ್ಲ ಅನ್ನೋ ಒಂದು ಅನುಭವ ನಮಗೆ ಬರುತ್ತೆ. ಇದು ಜಸ್ಟ್ ಎ ಸ್ಮಾಲ್ ಎಕ್ಸ್ಪೀರಿಯನ್ಸ್ ಟು ಗಿವನ್ by the divine to each and every one of us. ನೋಡಿ, we are zero. Without him we are zero. With him we are infinity. Now, how to integrate